ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ರಾಬರ್ಟ್ ಬರ್ನ್ಸ್ ಅವರ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಒಂದು ಲವ್ ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಎ ರೆಡ್ ರೆಡ್ ರೋಸ್ ಅಥವಾ ಮೈ ಲವ್ ಈಸ್ ಲೈಕ್ ಎ ರೆಡ್ ರೆಡ್ ರೋಸ್ ಅಂತಕ್ಕಂತಹ ಪೋಯಮ್ ಇದಾಗಿದೆ ವಿದ್ಯಾರ್ಥಿಗಳೇ. ಸ್ಟಾಂಜ ವೈಸ್ ಈ ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾವ ರೀತಿ ನಮ್ಮ ಪೋಯೆಟ್ ಇಲ್ಲಿ ತಮ್ಮ ಪ್ರೀತಿಯನ್ನು ಅದ್ಭುತವಾಗಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಎಷ್ಟೊಂದು ಪವರ್ಫುಲ್ ಆಗಿದೆ ಅವರ ಪ್ರೀತಿ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಫಸ್ಟ್ ಸ್ಟಾಂಜವನ್ನು ನೋಡಿ. ಓ ಮೈ ಲವ್ ಈಸ್ ಲೈಕ್ ಅ ರೆಡ್ ರೆಡ್ ರೋಸ್ ದ್ಯಾಟ್ ಈಸ್ ನ್ಯೂಲಿ ಸ್ಪ್ರಂಗ್ ಇನ್ ಜೂನ್. ಓ ಮೈ ಲವ್ ಈಸ್ ಲೈಕ್ ದ ಮೆಲೋಡಿ ದ್ಯಾಟ್ ಈಸ್ ಸ್ವೀಟ್ಲಿ ಪ್ಲೇಡ್ ಇನ್ ಟ್ಯೂನ್. ಇದರ ಒಂದು ಅರ್ಥವನ್ನು ನೋಡ್ತಾ ಹೋಗೋಣ. ದ ಪೋಯಿಟ್ ಸೇಸ್ ಹಿಸ್ ಲವ್ ಈಸ್ ಲೈಕ್ ಎ ರೆಡ್ ರೆಡ್ ರೋಸ್ ದ್ಯಾಟ್ ಹ್ಯಾಸ್ ಜಸ್ಟ್ ಬ್ಲೂಮ್ಡ್ ಇನ್ ಜೂನ್. ಅಂದರೆ ಜೂನ್ ತಿಂಗಳಿನಲ್ಲಿ ಬ್ಲೂಮ್ ಅಂದರೆ ಅರಳತಕ್ಕಂಥದ್ದು, ಆಗ ತಾನೇ ಅರಳಿರ್ತಕ್ಕಂತಹ ಒಂದು ಕೆಂಪು ಗುಲಾಬಿಯ ರೀತಿ ತನ್ನ ಪ್ರೀತಿ ಅಂತೇಳಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಅವರು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಿಮಿಲಿ ಆಗಿದೆ. He also says his love is like a sweet song played gently on a musical instrument. ಅಂದರೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿಕೊಂಡು ತುಂಬ ಸುಂದರವಾಗಿರ್ತಕ್ಕಂತಹ ಒಂದು ಹಾಡನ್ನು ಹೇಳಿದಾಗ ಬರುತ್ತಲ್ವಾ, ಅದಕ್ಕೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬಹುದು, ಓ ಮೈ ಲವ್ ಈಸ್ ಲೈಕ್ ದ ಮೆಲೋಡಿ ದ್ಯಾಟ್ ಈಸ್ ಸ್ವೀಟ್ಲಿ ಪ್ಲೇಡ್ ಇನ್ ಟ್ಯೂನ್. ಟ್ಯೂನನ್ನು ಯೂಸ್ ಮಾಡಿಕೊಂಡು ಏನೋ ಒಂದು ಹಾಡನ್ನು ತುಂಬ ಮೆಲೋಡಿಯಸ್ ಆಗಿ ಹೇಳಿದಾಗ ಬರುತ್ತಲ್ವಾ, ಅದಕ್ಕೆ ಇಲ್ಲಿ ತಮ್ಮ ಪ್ರೀತಿಯನ್ನು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ಮಧುರವಾಗಿರ್ತಕ್ಕಂಥದ್ದು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ದೀಸ್ ಕಂಪ್ಯಾರಿಸನ್ಸ್ ಶೋ ದ್ಯಾಟ್ ಹಿಸ್ ಲವ್ ಈಸ್ ಬ್ಯೂಟಿಫುಲ್, ಸಾಫ್ಟ್ ಆ್ಯಂಡ್ ಡೀಪ್. ಅವರ ಒಂದು ಪ್ರೀತಿ ಏನಿದೆಯೋ ಅದು ಮಧುರವಾಗಿರ್ತಕ್ಕಂಥದ್ದು, ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಮತ್ತು ಸುಕೋಮಲವಾಗಿರ್ತಕ್ಕಂಥದ್ದು. ಡೀಪ್ ಅಂದರೆ ಆಳವಾಗಿರ್ತಕ್ಕಂಥದ್ದು. ಹಿ ಟ್ರೂಲಿ ಅಡ್ಮೈರ್ಸ್ ದ ಪರ್ಸನ್ ಹಿ ಲವ್ಸ್. ನಿಜವಾಗಿ ತಮ್ಮ ಒಂದು ಪ್ರೀತಿಯನ್ನು ಇಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ತಮ್ಮ ಪ್ರಿಯತಮೆಯನ್ನು ಕೂಡ ಅವರು ಹೊಗಳ್ತಾ ಇದ್ದಾರೆ. By using the rose and the song, the poet tells us that his feelings are natural, kind and full of emotion. ನೋಡಿ, ಈ ಒಂದು ಎರಡು ಸಿಮಿಲಿಗಳನ್ನು ಏನು ತೆಗೆದುಕೊಂಡಿದ್ದಾರೋ, ರೋಸ್ ಇರ್ಬೋದು ಮತ್ತು ಸಾಂಗ್ ಇರ್ಬೋದು, ಅವೆರಡಕ್ಕೂ ತಮ್ಮ ಒಂದು ಪ್ರೀತಿಯನ್ನು ಏನು ಕಂಪೇರ್ ಮಾಡ್ತಾ ಇದ್ದಾರೋ ಇಲ್ಲಿ ಗಮನಿಸಬೇಕು ನಾವು. ರೋಸ್ ಅಂತಕ್ಕಂಥದ್ದು ಒಂದು ನ್ಯಾಚುರಲ್ ಥಿಂಗ್ ಆಗಿದೆ, ಅದೇ ರೀತಿ ಸಾಂಗ್ ಅಂತಕ್ಕಂಥದ್ದು ಕೂಡ ಒಂದು ಫೀಲಿಂಗ್ ಆಗಿದೆ. ನೋಡಿ, ಈ ರೀತಿ ಒಂದು ನ್ಯಾಚುರಲ್ ಮತ್ತು ಕೈಂಡ್ ಆಗಿರ್ತಕ್ಕಂತಹ ಭಾವನೆಗಳಿಂದ ತುಂಬಿರ್ತಕ್ಕಂತಹ ವಸ್ತುಗಳಿಗೆ ಅವರು ಇಲ್ಲಿ ತಮ್ಮ ಒಂದು ಪ್ರೀತಿಯನ್ನು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ದಿಸ್ ಸ್ಟಾಂಜಾ ಈಸ್ ಅ ಸ್ವೀಟ್ ವೇ ಆಫ್ ಸೇಯಿಂಗ್ ಐ ಲವ್ ಯು ಡೀಪ್ಲಿ ಆ್ಯಂಡ್ ಬ್ಯೂಟಿಫುಲಿ. ಇನ್ನು ಸೆಕೆಂಡ್ ಸ್ಟಾಂಜಾವನ್ನು ಗಮನಿಸಿ. ಇದು ಕೂಡ ಮೊದಲನೇ ಸ್ಟಾಂಜಾದಂತೆಯೇ ಅದ್ಭುತವಾಗಿಯೇ ಮೂಡಲ್ಪಟ್ಟಿದೆ. ಸೋ ಫೇರ್ ಆರ್ಟ್ ಥೌ ಮೈ ಬಾನಿ ಲಾಸ್, ಸೋ ಡೀಪ್ ಇನ್ ಲವ್ ಆಮ್ ಐ, and I will love thee still, my dear, till all the seas gang dry. ಎಸ್, ನೋಡಿ, ಇಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ. ಫಸ್ಟ್ ಪಾಯಿಂಟ್ ನೋಡಿ, ದ ಪೋಯಿಟ್ ಸೇಸ್ ಹಿ ಲವ್ಸ್ ದ ಪರ್ಸನ್ ವೆರಿ ಡೀಪ್ಲಿ. ತಾನು ಯಾರನ್ನ ಪ್ರೀತಿಸ್ತಾ ಇದ್ದಾರೋ ಆ ವ್ಯಕ್ತಿಯನ್ನು ತುಂಬಾ ಆಳವಾಗಿ ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮೋರ್ ದ್ಯಾನ್ ಎನಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ತಮ್ಮ ಒಂದು ಪ್ರೀತಿ ಬೇರೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ, ಅಷ್ಟೊಂದು ಆಳವಾಗಿ ತಾನು ಪ್ರೀತಿಸೋದಾಗಿ ಅವರು ಹೇಳ್ತಾ ಇದ್ದಾರೆ. ಸೋ ಡೀಪ್ ಇನ್ ಲವ್ ಆಮ್ ಐ ಅಂದರೆ ತುಂಬ ಆಳವಾದ ಪ್ರೀತಿಯಲ್ಲಿ ನಾನಿದ್ದೇನೆ, ಅದನ್ನು ಯಾರೂ ಕೂಡ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಿಸ್ ಲವ್ ಈಸ್ ಸ್ಟ್ರಾಂಗ್ ಆ್ಯಂಡ್ ವಿಲ್ ನೆವರ್ ಎಂಡ್. ಎಷ್ಟೊಂದು ಸ್ಟ್ರಾಂಗ್ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ನೋಡಿ. ಆ್ಯಂಡ್ ನೋಡಿ, ಇಲ್ಲಿ ಗಮನಿಸಿ ಥರ್ಡ್ ಲೈನನ್ನು, ಆ್ಯಂಡ್ ಐ ವಿಲ್ ಲವ್ ದಿ ಸ್ಟಿಲ್. ದಿ ಅಂದರೆ ಯು ಅಂತೇಳಿ, ಇದನ್ನು ನೆನ್ಪಿಟ್ಕೊಳ್ಳಿ, ನಿನ್ನನ್ನು ಅಂತಕ್ಕಂತಹ ಅರ್ಥ ಬರುತ್ತೆ. ಸ್ಟಿಲ್ will never end. He says he will love her until all the seas become dry. ಕೊನೆ ಲೈನನ್ನು ಗಮನಿಸಿ, till all the seas gang dry ಅಂತ ಇದೆ. ಅಂದರೆ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಸಮುದ್ರಗಳು ಕೂಡ ಡ್ರೈ ಅಂದರೆ ಒಣಗಿ ಹೋಗೋದು ಅಂಥೇಳಿ. ಸೊ ಒಣಗಿ ಹೋಗೋವರೆಗೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ, ಈ ಒಂದು ಭೂಮಿಯ ಮೇಲೆ ಇರತಕ್ಕಂತಹ ಸಮುದ್ರವು ಎಂದಿಗೂ ಕೂಡ ಬಾಡಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ಸಮುದ್ರದ ನೀರು ಶಾಶ್ವತವಾಗಿ ಹಾಗೆ ಇರುತ್ತೆ. ಅದೇ ರೀತಿಯೇ ನನ್ನ ಪ್ರೀತಿ ಶಾಶ್ವತವಾಗಿರ್ತಕ್ಕಂಥದ್ದು, ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥದ್ದು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ದಿಸ್ ಮೀನ್ಸ್ ಹಿಸ್ ಲವ್ ವಿಲ್ ಲಾಸ್ಟ್ ಫಾರ್ ಎವರ್. ಹಿ ಯೂಸಸ್ ಬಿಗ್ ಎಕ್ಸಾಂಪಲ್ಸ್ ಫ್ರಮ್ ನೇಚರ್. ಇಲ್ಲೂ ಕೂಡ ನೇಚರ್ನ ವಸ್ತುಗಳನ್ನೇ ಅವರು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದಾರೆ. ಟು ಶೋ ದ್ಯಾಟ್ ನಥಿಂಗ್ ಕ್ಯಾನ್ ಚೇಂಜ್ ಹಿಸ್ ಲವ್. ಯಾವುದೂ ಕೂಡ ತನ್ನ ಪ್ರೀತಿಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಪವರ್ಫುಲ್ ಆ್ಯಂಡ್ ಸ್ಟ್ರಾಂಗ್ ಅಂತೇಳಿ ಪೋಯೆಟ್ ತಮ್ಮ ಒಂದು ಪ್ರೀತಿಯನ್ನು ಕುರಿತು ಇಲ್ಲಿ
ತಮ್ಮ ಒಂದು ಲವ್ ಎಷ್ಟೊಂದು ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದಾರೆ. ಹಿಸ್ ಲವ್ ಈಸ್ ಫುಲ್ ಆಫ್ ಫೀಲಿಂಗ್ ಆ್ಯಂಡ್ ವಿಲ್ ಆಲ್ವೇಸ್ ಸ್ಟೇ ದ ಸೇಮ್. ಅದು ಭಾವನೆಗಳಿಂದ ತುಂಬಿಕೊಂಡಿದೆ, ಅದು ಯಾವತ್ತಿಗೂ ಕೂಡ ಶಾಶ್ವತವಾಗಿ ಹಾಗೇ ಇರುತ್ತೆ ಅಂತ ಹೇಳ್ತಾರೆ. ದಿಸ್ ಸ್ಟಾಂಜಾ ಈಸ್ ಅಬೌಟ್ ಟ್ರೂ ನೆವರ್ ಎಂಡಿಂಗ್ ಲವ್ ದ್ಯಾಟ್ ಡಸ್ ನಾಟ್ ಚೇಂಜ್ ಈವನ್ ವೆನ್ ದ ವರ್ಲ್ಡ್ ಚೇಂಜಸ್. ಎಸ್ ನೋಡಿ, ಈ ಸ್ಟಾಂಜನು ಕೂಡ ಅವರೊಂದು ನೈಜ ಪ್ರೀತಿಯ ಬಗ್ಗೆ ಇದೆ ಮತ್ತು ನೆವರ್ ಎಂಡಿಂಗ್ ಲವ್ ಬಗ್ಗೆ ಇರ್ತಕ್ಕಂಥದ್ದು, ಮತ್ತು ಅದು ಯಾವತ್ತೂ ಕೂಡ ಆಲ್ಟರ್ ಅಥವಾ ಚೇಂಜ್ ಆಗೋದಿಲ್ಲ, ಈವನ್ ಜಗತ್ತು ಚೇಂಜ್ ಆದರೂ ಕೂಡ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಸ್ಟಾಂಜಾವನ್ನು ನೋಡೋಣ. ಟಿಲ್ ಆಲ್ ದ ಸೀಸ್ ಗ್ಯಾಂಗ್ ಡ್ರೈ ಮೈ ಡಿಯರ್. ನೋಡಿ, ಈ ಲೈನ್ ವಿದ್ಯಾರ್ಥಿಗಳೇ ಸೆಕೆಂಡ್ ಸ್ಟಾಂಜಾದ ಕೊನೆಯ ಲೈನನ್ನೇ ಮತ್ತೆ ಅವರು ತೆಗೆದುಕೊಂಡಿದ್ದಾರೆ. ಇಲ್ಲಿ ಗಮನಿಸಬಹುದು ನೀವು, ಅದೇ ಲೈನ್ ಇಲ್ಲಿ ಮತ್ತೆ ಬರ್ತಾ ಇದೆ. ಟಿಲ್ ಆಲ್ ದ ಸೀಸ್ ಗ್ಯಾಂಗ್ ಡ್ರೈ ಮೈ ಡಿಯರ್ ಆ್ಯಂಡ್ ದ ರಾಕ್ಸ್ ಮೆಲ್ಟ್ ವಿಲ್ ದ ಸನ್ ಆ್ಯಂಡ್ ಐ ವಿಲ್ ಲವ್ ದೀ ಸ್ಟಿಲ್ ಮೈ ಡಿಯರ್ ವೈಲ್ ದ ಸ್ಯಾಂಡ್ಸ್ ಆಫ್ ಲೈಫ್ ಶಾಲ್ ರನ್. ಎಸ್, ಇಲ್ಲೂ ಕೂಡ ಅಷ್ಟೇ. ದ ಪೊಯೆಟ್ ಅಗೇನ್ ಸೇಸ್ ಹಿ ವಿಲ್ ಲವ್ ಹೀಸ್ ಬಿಲವ್ಡ್ ಅಂಟಿಲ್ ದ ಸೀಸ್ ಡ್ರೈ ಅಪ್. ಮೊದಲಿಗೆ ಹೇಳಿದಾಗೆ ಸಮುದ್ರದ ನೀರು ಒಣಗ ಹೋಗೋವರೆಗೂ ನಿನ್ನನ್ನು ಪ್ರೀತಿಸ್ತೇನೆ ಅಂದರೆ ಅದು ಶಾಶ್ವತ ಅನ್ನೋ ಮೀನಿಂಗಲ್ಲಿ ಹೇಳ್ತಾರೆ. ಆ್ಯಂಡ್ ದ ರಾಕ್ಸ್ ಮೆಲ್ಟ್ ವಿತ್ ದ ಸನ್. ಎಷ್ಟೊಂದು ಅದ್ಭುತವಾಗಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ನೋಡಿ. ಸೆಕೆಂಡ್ ಲೈನ್ ಗಮನಿಸಿ ವಿದ್ಯಾರ್ಥಿಗಳೇ. ಆ್ಯಂಡ್ ದ ರಾಕ್ಸ್ ಮೆಲ್ಟ್ ವಿತ್ ದ ಸನ್. ರಾಕ್ಸ್ ಅಂದರೆ ಕಲ್ಲುಗಳು, ಸನ್ ಅಂದರೆ ಸೂರ್ಯ. ಅಂದರೆ ಸೂರ್ಯನ ಕಿರಣಗಳಿಂದ ಕಲ್ಲುಗಳು ಕರಗುವವರೆಗೂ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾರೆ. ಮೆಲ್ಟ್ ಅಂದರೆ ಕರಗುವುದು ಅಂತೇಳಿ. ಕಲ್ಲುಗಳು ಸೂರ್ಯನ ಕಿರಣಕ್ಕೇನು ಕರಗೋದಿಲ್ಲ ಅಲ್ವಾ? ಅಂದರೆ ತಮ್ಮ ಪ್ರೀತಿಯು ಅಷ್ಟೇ, ಅದು ಅಳಿದು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಪವರ್ಫುಲ್ ಅಂತ ಹೇಳಲಿಕ್ಕೆ ಈ ಒಂದು ಕಂಪ್ಯಾರಿಸನನ್ನು ಮಾಡ್ತಾ ಇದ್ದಾರೆ. ದೀಸ್ ಥಿಂಗ್ಸ್ ಆರ್ ಇಂಪಾಸಿಬಲ್ ಅಂದರೆ ಇವು ಯಾವತ್ತಿಗೂ ಕೂಡ ಅಸಾಧ್ಯವಾಗಿರ್ತಕ್ಕಂಥವು. ಸಮುದ್ರದ ನೀರು ಆವಿಯಾಗತಕ್ಕಂಥದ್ದು ಕಂಪ್ಲೀಟಾಗಿ, ಮತ್ತು ಸೂರ್ಯನ ಕಿರಣಗಳಿಂದ ಕಲ್ಲು ಬಂಡೆಗಳು ಕರಗತಕ್ಕಂಥದ್ದು ಇಂಪಾಸಿಬಲ್. ಸೊ ಹಿ ಮೀನ್ಸ್ ದ್ಯಾಟ್ ಹಿಸ್ ಲವ್ ವಿಲ್ ಲಾಸ್ಟ್ ಫಾರ್ ಎವರ್. ಶಾಶ್ವತ ತಮ್ಮ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಈವನ್ ಇಫ್ ದ ಹಾರ್ಡೆಸ್ಟ್ ಥಿಂಗ್ಸ್ ಇನ್ ನೇಚರ್ ಹ್ಯಾಪನ್ ಹಿಸ್ ಲವ್ ವಿಲ್ ನಾಟ್ ಎಂಡ್. ಈ ಒಂದು ಜಗತ್ತಿನಲ್ಲಿ ಯಾವುದು ಅಸಾಧ್ಯ ಇದೆಯೋ ಅದಾದರೂ ಕೂಡ ತನ್ನ ಪ್ರೀತಿ ನಾಶ ಆಗೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹಿಸ್ ಫೀಲಿಂಗ್ಸ್ ಆರ್ ಸ್ಟ್ರಾಂಗ್, ಡೀಪ್ ಆ್ಯಂಡ್ ಅನ್ಚೇಂಜಿಂಗ್. ಇಲ್ಲಿ ಗಮನಿಸ್ಬೋದು. ಐ ವಿಲ್ ಲವ್ ದೀ ಸ್ಟಿಲ್ ಮೈ ಡಿಯರ್ ವೈಲ್ ದ ಸ್ಯಾಂಡ್ಸ್ ಆಫ್ ಲೈಫ್ ಶಾಲ್ ರನ್ ಅಂತಕ್ಕಂಥದ್ದನ್ನು. ದಿಸ್ ಸ್ಟಾಂಜಾ ರಿಪೀಟ್ಸ್ ದ ಐಡಿಯಾ ಆಫ್ ಟ್ರೂ ಲವ್ ಲಾಸ್ಟಿಂಗ್ ಫಾರ್ ಎ ವೆರಿ ಲಾಂಗ್ ಟೈಮ್, ಈವನ್ ಲಾಂಗರ್ ದೆನ್ ದ ವರ್ಲ್ಡ್ ಇಟ್ ಸೆಲ್ಫ್. ಈ ಜಗತ್ತು ಎಷ್ಟೊಂದು ಅವಧಿಯವರೆಗೆ ಜೀವಂತಿಕೆಯನ್ನು ಉಳಿಸಿಕೊಳ್ಳುತ್ತೋ ಅದಕ್ಕಿಂತಲೂ ಸುದೀರ್ಘವಾಗಿರ್ತಕ್ಕಂತಹ ಒಂದು ಲೈಫನ್ನು ತನ್ನ ಪ್ರೀತಿ ಹೊಂದಿರುವುದಾಗಿ ಪೋಯಿಟ್ ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಇಟ್ ಶೋಸ್ ದ್ಯಾಟ್ ಹಿಸ್ ಲವ್ ಈಸ್ ಫುಲ್ ಆಫ್ ಪ್ರಾಮಿಸ್ ಆ್ಯಂಡ್ ನೆವರ್ ಎಂಡಿಂಗ್ ಕೇರ್. ಎಸ್, ಪ್ರಾಮಿಸ್, ತಮ್ಮ ಒಂದು ಪ್ರೀತಿಯ ಕುರಿತು ಅವರೊಂದು ಪ್ರಾಮಿಸನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಅಂದರೆ ಜಗತ್ತು ನಾಶ ಆಗೋವರೆಗೂ ಮತ್ತು ಆದರೂ ಕೂಡ ನನ್ನ ಪ್ರೀತಿ ಹಾಗೇ ಶಾಶ್ವತ ಉಳಿಯುತ್ತೆ, ಮತ್ತು ಈ ಒಂದು ನೈಸರ್ಗಿಕ ವಸ್ತುಗಳು ನಾಶ ಆದರೂ ಕೂಡ ನನ್ನ ಪ್ರೀತಿ ಹಾಗೇ ಉಳಿಯುತ್ತೆ ಅಂತೇಳಿ ಪ್ರಾಮಿಸ್ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆವರ್ ಎಂಡಿಂಗ್ ಕೇರ್, ಯಾವತ್ತಿಗೂ ಕೂಡ ಅಳಿಯುವುದಿಲ್ಲ ಅಂಥೇಳಿ. ಇನ್ನು ಫೋರ್ತ್ ಸ್ಟಾಂಜವನ್ನು ಗಮನಿಸೋಣ. ಹಿಯರ್ ಆಲ್ಸೋ ವೆರಿ ಬ್ಯೂಟಿಫುಲ್ ಲೈನ್ಸ್. ಆ್ಯಂಡ್ ಫೇರ್ ದಿ ವೀಲ್ ಮೈ ಓನ್ಲಿ ಲವ್ and fare thee wheel awhile and I will come again my love though it were 10,000 mile. ನೋಡಿ, ತಾವು ಈಗ ಎಲ್ಲೋ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ದೂರದವರೆಗೆ ಪ್ರಯಾಣ ಮಾಡಿದರೂ ಕೂಡ ನನ್ನ ಪ್ರೀತಿ ಕಡಿಮೆ ಆಗೋದಿಲ್ಲ, ಅದು ಹಾಗೆ ಇರುತ್ತೆ. ಅಂದರೆ ಪ್ರಿಯತಮೆಯನ್ನು ಬಿಟ್ಟು ಈಗ ಎಲ್ಲಿಗೋ ತೆರಳುತ್ತಾ ಇದ್ದಾರೆ, ಬಟ್ ಈಗ ದೂರ ಆದರೂ ಕೂಡ ತಮ್ಮ ಪ್ರೀತಿ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಫೇರ್ ದಿ ವೀಲ್ ಅಂದರೆ ನಿನ್ನಿಂದ ನಾನೀಗ ನಿರ್ಗಮಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮೊದಲನೇ ಲೈನಲ್ಲಿ ಕಾಣಿಸ್ತಾ ಇದೆ. ಈಗ ಸಮರಿ ನೋಡಿ. ಇನ್ ದ ಲಾಸ್ಟ್ ಪಾರ್ಟ್ ದ ಪೋಯಿಟ್ ಸೇಸ್ ಗುಡ್ ಬೈ ಟು ಹೀಸ್ ಲವರ್ ಫಾರ್ ಎ ವೈಲ್. ಅಂದರೆ ಕೆಲ ದಿನಗಳ ಮಟ್ಟಿಗೆ ಮಾತ್ರ ಅವರೀಗ ಇಲ್ಲಿ ಒಂದು ಗುಡ್ ಬೈಯನ್ನು ಹೇಳ್ತಾ ಇದ್ದಾರೆ. ವೆಲ್ಫೇರ್ ಅಂತ ಹೇಳ್ತೇವಲ್ವಾ, ಸೊ ಆ ರೀತಿ. ಹಿ ಮಸ್ಟ್ ಗೋ ಅವೇ, ಯಾವುದೋ ಒಂದು ಕಾರಣದಿಂದ ಅನಿವಾರ್ಯವಾಗಿ ಅವನು ಹೋಗಲೇಬೇಕಾಗಿದೆ ನಮ್ಮ ಪೊಯೆಟ್ ಅವರು. ಆ್ಯಂಡ್ ಫೇರ್ ದಿ ವೀಲ್ ಅವೈಲ್, ಅವೈಲ್ ಅಂದರೆ ಕೆಲ ದಿನಗಳ ಮಟ್ಟಿಗೆ ಅಂತೇಳಿ. ಸೊ ಈಗ ಹೋಗಬೇಕಾಗಿದೆ. ಬಟ್ ಹಿ ಪ್ರಾಮಿಸ್ ಟು ಕಮ್ ಬ್ಯಾಕ್, ಮತ್ತೆ ಒಂದು ಪ್ರಾಮಿಸ್ ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ ಮತ್ತೆ ನಾನು ವಾಪಸ್ ಬರ್ತೇನೆ ಅಂಥೇಳಿ. ಥರ್ಡ್ ಲೈನನ್ನು ಗಮನಿಸಿ. ಆ್ಯಂಡ್ ಐ ವಿಲ್ ಕಮ್ ಅಗೇನ್ ಅಂತ ಹೇಳ್ತಾ ಇದ್ದಾರೆ. ಮೈ ಲವ್ ಅಂದರೆ ಹೀ ಈಸ್ ಪ್ರಾಮಿಸಿಂಗ್ ಹೀಸ್ ಲವ್ ಟು ಕಮ್ ಬ್ಯಾಕ್. Even if he has to travel a very long distance
10,000 ಮೈಲ್ಸ್. ನೋಡಿ ಎಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದರೆ ಅವ್ರಿಗೆ 10,000 ಮೈಲ್ಸ್. ಕೊನೆ ಲೈನಲ್ಲಿ ಗಮನಿಸಬಹುದು, ದೋ ಇಟ್ ವರ್ 10,000 ಮೈಲ್. ನಿನ್ನಿಂದ ನಾನು 10,000ಗಳಷ್ಟು ಮೈಲ್ಗಳಷ್ಟು ದೂರ ಹೋದರೂ ಕೂಡ ಐ ವಿಲ್ ಕಮ್ ಅಗೇನ್, ನಾನು ಮತ್ತೆ ಮರಳಿ ಬರ್ತೇನೆ. ನನ್ನ ಪ್ರಯಾಣ ಎಷ್ಟೇ ಸುದೀರ್ಘವಾಗಿರ್ಬೋದು, ನಾನು ದಣಿಯೋದಿಲ್ಲ, ನಿನಗೋಸ್ಕರ ಮತ್ತೆ ಮರಳಿ ಬರ್ತೇನೆ ಅಂತೇಳಿ ಪ್ರಾಮಿಸ್ ಮಾಡ್ತಾ ಇದ್ದಾರೆ. This means that no matter how far he goes, his love will not change. ಎಷ್ಟೇ ದೂರ ಹೋದರೂ ಕೂಡ ಪ್ರೀತಿಯಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ, ಅದು ಶಾಶ್ವತವಾಗಿ ಹಾಗೇ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. He says goodbye, but it is a loving goodbye filled with hope. ತಾನೀಗ ಗುಡ್ ಬೈ ಹೇಳ್ತಾ ಇದ್ರು, ಅಲ್ಲೊಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿ ವಾಂಟ್ಸ್ ಹರ್ ಟು ನೋ ಹಿ ವಿಲ್ ರಿಟರ್ನ್. ಎಸ್, ಅವಳಿಗೆ ಪ್ರಾಮಿಸ್ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ತನ್ನ ಪ್ರಿಯತಮ ದೂರ ಆಗ್ತಾ ಇದ್ದಾನೆ ಅಂತಕ್ಕಂತಹ ಭಾವನೆ ಅವಳಲ್ಲಿ ಬರಬಾರ್ದು. ಹಾಗಾಗಿ ಡೆಫಿನೆಟ್ಲಿ ನಾನು ರಿಟರ್ನ್ ಬಂದೇ ಬರ್ತೇನೆ ಅಂತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಭರವಸೆಯನ್ನು ಅವಳಲ್ಲಿ ಮೂಡಿಸ್ತಾ ಇದ್ದಾರೆ. The stanza ends the poem with a promise that distance cannot break their love. ಎಸ್, ಆ ಒಂದು ಡಿಸ್ಟನ್ಸ್ ಏನಿದೆನೋ 10,000 ಮೈಲ್ಸ್, ಅದು ತಮ್ಮ ಪ್ರೀತಿಯನ್ನು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಸ್ ಹಾರ್ಟ್ ಸ್ಟೇಸ್ ವಿತ್ ಹರ್. ನನ್ನ ಹೃದಯ ನಿನ್ನ ಜೊತೆ ಯಾವಾಗಲೂ ಇರುತ್ತೆ. ಫಿಸಿಕಲಿ ನಾನು ಎಷ್ಟೇ ದೂರ ಹೋಗ್ತಾ ಇರ್ಬೋದು, ಆದರೆ ನನ್ನ ಹೃದಯ ನಿನ್ನ ಬಳಿಯೇ ಬಿಟ್ಟು ಹೋಗ್ತಾ ಇದ್ದೀನಿ ಅಂತಕ್ಕಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈವನ್ ವೆನ್ ಹಿ ಈಸ್ ಫಾರ್ ಅವೇ, ತುಂಬ ದೂರದಲ್ಲಿದ್ದರೂ ಕೂಡ ಹೃದಯ ನಿನ್ನ ಹತ್ರ ಇದೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವುದರ ಮೂಲಕ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಲೆಸನ್ಸ್ಗಳನ್ನು ತುಂಬ ಈಸಿಯಾಗಿ ನಿಮಗೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಟೇಕ್ ಕೇರ್, ಆಲ್ ದ ಬೆಸ್ಟ್.